ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷ ಬರ್ತಾ ಇದೆ, ಹಳೆ ವರ್ಷ ಹೋಗ್ತಾ ಇದೆ. ಏನೇನು 4-5 ದಿವಸ ಇದೆಯಾ, 6 ದಿವಸ ಇದೆಯಾ? 6 ಡೇಸ್ ಇದೆ. ಸೊ ಮೊದಲನೇದಾಗಿ ಹೊಸ ವರ್ಷ ಬರೋ ಮೂಮೆಂಟಲ್ಲಿ, ಹಳೆ ವರ್ಷದಲ್ಲಿ ಫಸ್ಟು ಸಿನಿಮಾ ಯುವೈ ಎಂಡಲ್ಲಿ ರಿಲೀಸ್ ಆಗಿದೆ. ತುಂಬ ದೊಡ್ಡ ಹಿಟ್ ಆಗಿದೆ. ಆ್ಯಂಡ್ ಕಂಗ್ರಾಸ್ ಹೇಳ್ತಾ ಉಪೇಂದ್ರ ಸರ್ಗೆ ಆ್ಯಂಡ್ ಎಂಟೈರ್ ಟೀಮ್, ಲಹರಿ ಟೀಮ್ ಆ್ಯಂಡ್ ದೆನ್ ಶ್ರೀಕಾಂತ್ ಅವ್ರಿಗೆ ಆ್ಯಂಡ್ ಉಪೇಂದ್ರ ಅವ್ರಿಗೆ ಮತ್ತು ತಿರ್ಗಾ ರೀಶ್ಮಂಗೆ ಎಲ್ಲರಿಗೂ ಕಂಗ್ರಾಸ್ ಹೇಳ್ತಾ ಗಾಡ್ ಬ್ಲೆಸ್. ಹೀಗೆ ಏನಕ್ಕೆ ಅಂದರೆ ನೆನ್ನೆ ನೋಡಿದೆ ನಾನು ಯುವೈ ಸಿನಿಮಾ ನೋಡ್ಬೇಕಂದ್ರೆ ನಾವೆಲ್ಲರೂ ಹೇಳ್ತಿದ್ವಿ ಮೊದಲು ಅಪ್ಪಾಜಿಯವರು ಇರ್ಬೇಕಾದ್ರೆ ಒಂದೇ ಕುಟುಂಬ, ನಾವೆಲ್ಲ ಚಿತ್ರರಂಗ ಒಂದೇ ಕುಟುಂಬ, ಯಾರ್ಯಾರು ಬೇರೆಯವರಲ್ಲಪ್ಪ ಅಂತ. ಹಂಗೆ ನೆನ್ನೆ ಎಲ್ಲ ಒಂದೇ ಕುಟುಂಬ ಅಂದರೆ ಸುದೀಪ್ ಸರ್ ಬಂದರು, ಯಸ್ಸು, ನಾನು, ಸುಮಾರು ಜನ, ರಮೇಶ್ ಸಾರು, ಗುರುಕಿರಣ್ ಸಾರು, ಎಲ್ಲರೂ ಉಪ್ಪಿ ಸಾರು ಒಂದು ಫೋನ್ಗೆ ಬಂದು ಇಡೀ ಕುಟುಂಬದ ಥರ ಒಂದು ಸಿನಿಮಾ ನೋಡಿ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ದೆನ್ ತುಂಬ ಚೆನ್ನಾಗಿ ಹೋಗ್ತಿದೆ. ಆಲ್ ದ ಬೆಸ್ಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಸಿನಿಮಾ ಮ್ಯಾಕ್ಸ್ ಬರ್ತಿದೆ ನಮ್ಮ ಡಾರ್ಲಿಂಗ್ದು, ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು, ಶಿವಣ್ಣ ನಮ್ಮೆಲ್ಲರ ನೆಚ್ಚಿನ ಅಣ್ಣ, ಮತ್ತು ಅವ್ರದ್ದು ಇವತ್ತು ಆಪ್ರೇಷನ್ ಇದರಲ್ಲಿ US ಅಲ್ಲಿ. ಆ್ಯಂಡ್ ಒಳ್ಳೆ ಸಕ್ಸಸ್ ಆಗಿ ತುಂಬ ಎನರ್ಜಿ ನಾವು ಯಾವಾಗಲೂ ಹೇಳ್ತಿರ್ತೀನಿ, ಒಂಥರ ಲೈಕ್ ನೀವೆಲ್ಲ ಪವರ್ ಅಂತ, ಆ ಥರ ಪವರ್ ಆಗಿ ತುಂಬ ಇದಾಗಿ ಮತ್ತು ಆಪ್ರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ ಬರಲಿ ಅಂತ ಎಲ್ಲರ ಮುಖಾಂತರ, ನಿಮ್ಮ ಮೀಡಿಯಾ ಮುಖಾಂತರ ಆ್ಯಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವ್ರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ. ಆ್ಯಂಡ್ ಕೆಡಿ ಅಂದರೆ ಏನು, ಕಾಳಿದಾಸ ಅಷ್ಟೇ, ಏನೇನು ಕೆಡಿ ಅಷ್ಟೇ, ಕಾಳಿದಾಸ. ಕೆಡಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನಾನು ಪ್ರೆಸ್ ಮೀಟಲ್ಲೆಲ್ಲ, ಕೆಡಿ ಅಂದರೆ ಕಾಳಿದಾಸ. ಆ್ಯಂಡ್ ಕೆಡಿ ಅಂತ ಯಾವಾಗಲೂ ಚಿಕ್ಕ ಮಕ್ಕಳಲ್ಲಿ ಯಾರಿಗೇ ಆಗಲಿ, ಈಗಲೂ ಅಷ್ಟೇ, ನಮ್ಮವ್ರಿಗೆ ಎಲ್ಲರಿಗೂ ಏನೋ ಒಂದು ತಪ್ಪು ಮಾಡಿಬಿಟ್ರೆ, ಏನೋ ಒಂದು ಸಣ್ಣಿದ್ದು ಮಾಡಿಬಿಟ್ರೆ, ಕೆಡಿ ನನ್ನ ಮಗ ಅಂತಾರೆ. ಇದನ್ನು ಇಟ್ಕೊಂಡು ಮಾಡಿರೋದು. ಆ್ಯಂಡ್ ಫಸ್ಟ್ ಸಾಂಗು ಇವತ್ತು ರಿಲೀಸ್ ಆಗಿದೆ, ಲಿರಿಕಲ್ ವಿಡಿಯೋ ಸಾಂಗು. ಇದು ಒಂದು ಜನಪದ, ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ, ಫೋಕ್ ಜನಪದ. ನಾನು ಜೋಗಿ ಯೂಸ್ ಮಾಡಿದ್ದೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಪ್ರೀತಿಯ ಮೇಲೆ ಯೂಸ್ ಮಾಡಿದ್ದೆ, ಆ್ಯಂಡ್ ವಿಲನಲ್ಲಿ ಯೂಸ್ ಮಾಡಿದ್ದೆ. ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ಫೋಕ್, ಫಸ್ಟ್ ಸ್ಟಾರ್ಟಿಂಗ್ ಇದನ್ನು ಬರೋಣ ಅಂತ ಫೋಕ್ದು. ಇದು ಭಜನಾ, ಅವಾಗೆಲ್ಲ ನಿಮಗೆ 70-75 ಹಿಂದೆನೇ ಇದು ಭಜನಾ ಪದ ಅಂತ, ಜನಪದ ಬಾಯಿಂದ ಬಾಯಿಗೆ ಇದಾಡೋರು. ಆ ಒಂದು ಕಂಟೆಂಟ್ ಇಟ್ಕೊಂಡು ನಮ್ಮ ಅರ್ಜುನ್ ಅವರು ಒಂದು ಲೆಕ್ಕ ನಮಗೆ ಹೀರೋ ಅವನು. ಓಕೆ, ಅವ್ನಿಗೆ ಹೇಳಿ ಕಂಪೋಸ್ ಮಾಡಿಸ್ತೀವಿ, ಸಖತ್ತಾಗಿ ಮಾಡಿಕೊಟ್ಟ ನನಗೆ. ಅವನೇ ಹೀರೋ ಆ್ಯಕ್ಚುಲಿ, ಯಾಕಂದರೆ ಮ್ಯೂಸಿಕ್ ಅಂದ ತಕ್ಷಣ ಅವನ್ನ ಯಾವತ್ತೂ ನಾನು ಹೀರೋ ಅಂತೀನಿ, ಮ್ಯೂಸಿಕ್ ಅಂದರೆ ಅವನೇ ಹೀರೋ ಇಲ್ಲಿ. ಸೊ ಫಸ್ಟ್ ಸಾಂಗು ಲಾಂಚ್ ಆಗಿದೆ, ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಅಜಯ್ ದೇವಗನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ. ಆ್ಯಂಡ್ ಲೋಕೇಶ್ ಕನಕರಾಜ್ ಅವರು ಮಾಡಿದ್ದಾರೆ ತಮಿಳು, ಆ್ಯಂಡ್ ತೆಲುಗು ಹರಿ ಅವರು ಮಾಡಿದ್ದಾರೆ, ಆ್ಯಂಡ್ ಮಲಯಾಳಮು ಮಾಡ್ತಿದ್ದಾರೆ. ಸೊ ಹೆಸರು ನನಗೆ ಇದಾಗಲಿಲ್ಲ, ಸಾರಿ. ಆ್ಯಂಡ್ ಎಲ್ಲರೂ ಮಾಡಿದ್ದಾರೆ. ಎಲ್ಲರ ಆಶೀರ್ವಾದ, ಸಪೋರ್ಟು ನಮ್ಮ ಮೇಲೆ ಹೀಗೇ ಇರಲಿ ಅಂತ ಕೇಳ್ತಾ, ನಿಮ್ಮೆಲ್ಲರ ಸಪೋರ್ಟು, ಪ್ರೀತಿ, ವಿಶ್ವಾಸ ಹಿಂಗೇ ಇರಲಿ. ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ, ಚೆನ್ನಾಗೆ ಅಬ್ರುವಾಗಿ ನುಗ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಹೇಗೆ ಇರಲಿ, ಸದಾ ಇರಲಿ ಅಂತ ಕೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹಲೋ ಸರ್, ಪ್ರಯತ್ನಕ್ಕೆ ಸೋಲಿರ್ಬೋದು, ಆದರೆ ಪ್ರಯೋಗಕ್ಕಿಲ್ಲ ಅನ್ನುವಂಥ ಮಾತನ್ನ ಅನ್ವರ್ಥವಾಗಿ ತೋರಿಸ್ತಾ ಇರ್ತೀರಾ. ನಿಮ್ಮ ಅಪರೂಪದ ಕಥಾಹಂದರ ಇದ್ದೇ ಇರುತ್ತೆ, ಆದರೆ ನೀವು ಹಾಡು ಈ ಸಾಂಗಲ್ಲಿ ನಿಮ್ಮ ಧ್ವನಿ ಇದೆ. 1-2 ಸಾಲು ನಮಗೋಸ್ಕರ ನೀವು ಹೇಳಲೇಬೇಕು. 1-2 ಸಾಲು ಪರವಾಗಿಲ್ಲ, ಎಲ್ಲರೂ ಕಾದ್ರಿಂದ ಕಾಯ್ತಾ ಇದ್ದಾರೆ ನಿಮ್ಮ ಧ್ವನಿ ಲೈವ್ ಆಗಿ ಕೇಳ್ಬೇಕಂತ. ದಯಮಾಡಿ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ. ಸೂಪರ್ ಸರ್, ಸೂಪರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಹೊಸಣ ಎಲ್ಲವ್ರ ಅಲ್ಲ, ಎಲ್ಲ ನಮ್ಮ ಮೈಕ್ಲೆಲ್ಲ ಮಾತಾಡ್ಲಿ ಅಂದ್ಬಿಟ್ಟು ನಾನೇ ಮಾತಾಡ್ಲಾ? ಓಕೆ. ಈ ಸಾಂಗ್ ಮೇಕಿಂಗ್ಗೆ ಒಂಥರ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ನ ಫುಲ್ ಸಾಂಗ್ ನೋಡಿದ್ರಲ್ಲ, ಈಗ ನಮ್ಮ ಮೇಡಮ್ ನೋಡಿದ್ರು, ಎಲ್ಲರೂ ನೋಡಿದ್ರು, ಎಲ್ಲ ಸಾಂಗ್ ನೋಡಿದ್ರೆಲ್ಲ ಹೇಳ್ತಾರೆ. ಸೊ ಅದ್ಭುತ ಮೇಕಿಂಗ್ ಅಂದ್ಬಿಟ್ಟು ಅದು ಫುಲ್ ಸಾಂಗ್ ಬಿಟ್ಟಿಲ್ಲ, ನಾನು ಕೆಲವು ಇದನ್ನು ಮಾಡಿದ್ದೀವಿ. ಆ್ಯಂಡ್ ಮೋಹನ್ ಮಾಸ್ಟ್ರು
ಮೋಹನ್ ಮಾಸ್ಟರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು, ಚೆನ್ನಾಗೆ ಕೊರಿಯೋಗ್ರಫಿ ಮಾಡಿ. ಆಲ್ಮೋಸ್ಟ್ ಐ ಥಿಂಕ್ ಈ ಸಾಂಗ್ ನೋಡಿದಾಗ, ಒರಿಜಿನಲ್ ನೀವು ಸಾಂಗ್ ನೋಡಿದಾಗ, ಇದೇನು ಈಗ ನೋಡಿದರೆ ಜಸ್ಟ್ ಸ್ಮಾಲ್ ಇದಷ್ಟೇ, ಒರಿಜಿನಲ್ ಸಾಂಗ್ ನೋಡಿದಾಗ ಇಂಡಿಯಾ ಸಿನಿಮಾ ಇಂಡಸ್ಟ್ರೀಲಿ ಈ ಥರದ ಒಂದು ಸಾಂಗ್ ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇದೆ ಸಾಂಗ್ ಇದು. ಅದೊಂದು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಬೇಸಿಕಲಿ. ಯಾಕೆಂದರೆ ನಮ್ಮಲ್ಲಿ ಸಾಂಗ್ ನೋಡಿದವರು, ಸಾಂಗ್ ಕೇಳಿದವರೆಲ್ಲ ಹೇಳ್ತಾ ಇದ್ರು, ಅಯ್ಯೋ ಇದು ಆ ಲ್ಯಾಂಗ್ವೇಜ್ಗೆ ಆಗಬೇಕಾಯ್ತು, ಈ ಲ್ಯಾಂಗ್ವೇಜ್ ಆಗೋಯ್ತು, ನಮ್ಮ ಕನ್ನಡದಲ್ಲಿ ಅದಕ್ಕಿಂತ ದೊಡ್ಡ ಇದಿದೆ ಅಂತ ಹೇಳ್ತಿದ್ದೆ ಎಲ್ಲರಿಗೂ ನಾನು. ಹಂಗೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಫೋಟೋಗ್ರಫಿ ಅಂದರೆ ಏನು ಕೇಳಂಗಿಲ್ಲ, ಡೇವಿಡು ಫೋಟೋಗ್ರಫಿ. ಓಕೆ, ಇವನೊಂಥರ ನನಗೆ ಒಂದು 3 ಜನ ಹೀರೋಗಳು ಸ್ಕ್ರೀನ್ ಮೇಲೆ ಇರೋ ನಮ್ಮ ಧ್ರುವ ಆದರೆ, ಇವನೊಬ್ಬ ಹೀರೋ, ನಮಗೆ ಆರ್ಟ್ ಡೈರೆಕ್ಟ್ರು ಮೋಹನ್ ಬಿ ಕೆರೆ ಅವರು, ಆ್ಯಂಡ್ ದೆನ್ ಇಲ್ಲಿ ನಮ್ಮ ಹೀರೋ ಅಲ್ಕುತ್ತಿಯವ್ರೆ. ಸೊ ಇವರು ನನಗೆ 3 ಜನ ಹೀರೋಗಳು. ನಾವೇನಲ್ಲ, ನಾನು ಆ್ಯಕ್ಚುಲಿ ಇವ್ರೇನೇನೇನು ಗೈಡೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡಿದ್ದೀನಿ ನಾನು, ಬಟ್ ಮಾಡಿಕೊಟ್ಟಿದ್ದಾರೆ. ಹಗಲು ರಾತ್ರಿ ನನ್ನನ್ನು ತಿದ್ದಿ, ಅವ್ರನ್ನ ನಾನು ತಿದ್ದಿ, ಈ ಥರ ಎಲ್ಲ ಮಾಡಿದ್ದೀವಿ. ಆ್ಯಂಡ್ ಸಖತ್ ಫೋಟೋಗ್ರಫಿ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. 1975 ತೋರಿಸೋದಂದ್ರೆ ಸ್ವಲ್ಪ ರಿಸ್ಕೆ ಅದರಲ್ಲಿ ನೈಟ್ ಆ್ಯಂಡ್ ಡೇ, ಹಗಲು ರಾತ್ರಿ ನನಗಿಂತ ಮುಂಚೆ ಬಂದು, ನನಗಿಂತ ಮುಂಚೆ ಎಲ್ಲನೂ ಪ್ಲ್ಯಾನ್ ಮಾಡಿ ರಿಸರ್ಚ್ ಮಾಡಿ ಚೆನ್ನಾಗಿ ಮಾಡಿದ್ದಾನೆ. ಥ್ಯಾಂಕ್ಸ್ ಮಗನೆ, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಬಟ್ ಹಂಗೆ ಅಂದ್ಬಿಟ್ಟು ಲೈಟ್ ಬಂದ್ಬಿಟ್ಟು ಒಂದು ಸರ್ ಹೇಳಬೇಕು ಅಂದರೆ ಒಂದು 500 ಲೈಟ್ ಹಾಕವು ಸರ್. 500 ಲೈಟು, 12 ಜನ್ರೇಟ್ರು, ಒಂದೊಂದು ಶಾರ್ಟ್ಗೆ 12 ಜನ್ರೇಟ್ರು, 500 ಲೈಟು. ಓಕೆ, ಅಂದರೆ ಲೈಟ್ ಇಲ್ದೇನೆ ಮಾಡ್ತಾನೆ, ಇದು ಮಾಡ್ತಾನೆ. ಬಟ್ ನಮ್ಮ ಪಿಕ್ಚರಲ್ಲಿ ಲೈಟೇ ಏನಕ್ಕೆ ಅಲ್ಲಿ ಕೂತವ್ರು ನೋಡಿ. ಅದಕ್ಕೆ ಇವ್ರನ್ನೇ ನಾವೇನಂತ ಹೆಸರಿಟ್ಟಿದ್ದೀವಿ ಮಗ, ವಾಲ್ಕೆನೋ ವಿಲಿಯಮ್ಸ್ ಅಂದ್ಬಿಟ್ಟು. ವಾಲ್ಕೆನೋ ವಿಲಿಯಮ್ಸ್ ಅಂದ್ಬಿಟ್ಟು ಅಂದರೆ ತಡೆಯೋಕ್ಕಾಗಲ್ಲ ಆ ಥರ. ಬಟ್ ಅಮೇಝಿಂಗ್ ಮ್ಯಾನ್, ಅಮೇಝಿಂಗ್ ವರ್ಕರ್. ಸೊ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಭಾಗ್ಯ ಅನ್ಕೊಂತೀನಿ ನಿಜವಾಗ್ಲೂ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಆರ್ಟ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ನಿಮಗೆಲ್ಲ ಲಾಸ್ಟಲ್ಲಿ ಅಂದರೆ ಏನೇನೋ ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಬೆಂಗಳೂರು 70s ಹೆಂಗಿತ್ತು ಅನ್ನೋದೊಂದು ಅದ್ಭುತವಾಗಿ ಸೆಟ್ ಹಾಕಿದ್ದಾರೆ, ತುಂಬ ಚೆನ್ನಾಗೆ. ಅಂದರೆ ಅವರೇ ಕಾರಣ ಅದಕ್ಕೆ. ನಾನು ಅವಾಗಲೇ ಹೇಳಿದೆ ಅವರೊಬ್ಬರು ಹೀರೋ ಈ ಸಿನಿಮಾಗೆ ಅಂತ, ಇವರೇ ಕಾರಣ ನಿಜವಾಗ್ಲೂ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಅದ್ಭುತವಾಗಿ ಇದು ಮಾಡಿದ್ದಾರೆ. ನಾನು ಅದನ್ನು ಕೆಲವು ಗ್ರಾಫಿಕ್ಸ್ ಮಾಡಿದ್ದೀನಿ, ಕೆಲವು ಇದನ್ನು ಮಾಡಿದ್ದೀನಿ. ಬಟ್ ಬೆಂಗಳೂರು ತೋರಿಸ್ಬೇಕಲ್ಲ, ಅದಕ್ಕೆ ಅವ್ರ ಶ್ರಮ ತುಂಬ ದೊಡ್ಡದಿದೆ. ಅವರೊಬ್ಬರು ಹೀರೋ ಈ ಸಿನಿಮಾಗೆ. ಥ್ಯಾಂಕ್ ಯು ಮೋಹನ್ ಬಾಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳಂಗೇ ಇಲ್ಲ. ಮ್ಯೂಸಿಕ್ ಅಂದರೆ ಅರ್ಜುನು. ಓಕೆ, ನನಗೆ ಯಾವಾಗಲೂ ಅಷ್ಟೇ, ಪ್ರತಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದು ಸರಿ ಹೇಳಿದ್ದೆ ನಿಮಗೆ, ಅವನಿಗೆ ಹಾರ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಮಲಗಿದ್ದ ಆ ಟೈಮಲ್ಲಿ. ಹೌದು, ಆ ಟೈಮಲ್ಲೂ ಅಷ್ಟೇ ಅವಾಗ ತಾನೇ ಅನಸ್ತೇಸಿಯಾ ಕೊಟ್ಟು ಈಗ ತಾನೇ ಸ್ವಲ್ಪ ಎಚ್ಚರ ಆಗದ. ಒಂದು ಸ್ವಲ್ಪ ಕರೆಕ್ಷನ್ಸ್ ಇತ್ತು, ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಅವ್ನಿಗೆ ಹೇಳಿದೆ, ಫೋನ್ ಮಾಡಿ, ಗೀತಮ್ಮ ಇದ್ರು ಅವ್ರ ಮಿಸ್ಸಸ್ಸು, ಫೋನ್ ಮಾಡಿದೆ, ಏನು ಆರಾಮಾಗಿದ್ದಾನ ಮಗನೇ ಅಂತ. ಆರಾಮಾಗಿದ್ದಾನಣ್ಣ, ಈಗ ಕಂಡುಬಿಟ್ಟವನೇ ಅಂದರು. ಹೌದಾ, ಹಂಗೆ ಕೊಡೋಕ್ಕಂತ ಫೋನು ಕೊಟ್ಟೆ ಇರೋಣ ನೋಟ್ ಕೊಟ್ಟರು. ಕೊಟ್ಟ ತಕ್ಷಣ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್, ಇದು ಬಾಂಬೆಯಿಂದ ಬಂದಿದೆ, ಇಲ್ಲಿಂದ ಬಂದಿದೆ, ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸರ್, ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂದ. ಬೆಡ್ ಮೇಲೆ ಮಲಗಿದ್ದನು. ಅದಕ್ಕೆ ಅವ್ನು ಕಂಡ್ರೆ ಇಷ್ಟ, ಯಾಕಂದರೆ ಹಗಲು ರಾತ್ರಿ ಯಾವಾಗಲೂ ಫೋನ್ ಎತ್ತಾನೆ, ಯಾವಾಗಲೂ ಕೆಲಸ ಮಾಡಿಕೊಡ್ತಾನೆ. ನನಗೆ, ಬೇರೆಯವ್ರಿಗೆಲ್ಲ ಕಳ್ಳ, ಸೊ ನನಗೆ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾನೆ. ಇದು ಜಸ್ಟ್ ಸಾಂಪಲ್. ಶಿವ ಬಂದು ಜಸ್ಟ್ ರಿಯಲಿ ಹೇಳ್ಬೇಕಂದ್ರೆ ಸಾಂಪಲ್ ಇದು. ಇನ್ನು ಬರೋ ಸಾಂಗ್ಸ್ಗಳೆಲ್ಲ ತುಂಬ ಯೂನಿಕ್ ಸಾಂಗ್ಸ್ಗಳೆಲ್ಲ ಒಂದೊಂದಾಗಿ ನಿಮ್ಗಳಿಗೆಲ್ಲ ಕೇಳಿಸ್ತೀನಿ. ಥ್ಯಾಂಕ್ ಯು ಮಗನೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು ಮಗನೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಅದು ಕಂಪ್ನಿ ಬಗ್ಗೆ ಏನು ಹೇಳಂಗಿಲ್ಲ, ಆನಂದ್ ಆಡಿಯೋ ಕಂಪ್ನಿ ಬಗ್ಗೆ ಹೇಳಂಗಿಲ್ಲ, ಅವರೇ ಮಾತಾಡ್ಕೋತಾರೆ. ಓಕೆ ಶ್ಯಾಮಣ್ಣ, ಯಾಕಂದ್ರೆ ಅಷ್ಟು ದೊಡ್ಡವನೂ ಅಲ್ಲ, ಆನಂದ್ ಆಡಿಯೋ ಕಂಪ್ನಿ ಬಗ್ಗೆ ಮಾತಾಡೋಷ್ಟು ದೊಡ್ಡವನೂ ಅಲ್ಲ. ಯಾಕೆಂದರೆ ನಮ್ಮ ಸಾಂಗ್ಗಳನ್ನ ತೊಗೊಂಡೋಗಿ ಅವರು ಮಾರ್ಕೆಟ್ ಮಾಡಿ, ನಮ್ಮ ಸಾಂಗ್ಗಳನ್ನ ತೊಗೊಂಡೋಗಿ ಅವರು ರೀಚ್ ಮಾಡಿ ಜನಕ್ಕೆ ಎಂಜಾಯ್ ಮಾಡಿ ಖುಷಿ ಪಡಿಸ್ತಾರಲ್ಲ, ಅದಕ್ಕೆ ಗ್ರೇಟು. ಥ್ಯಾಂಕ್ ಯು ಶ್ಯಾಮಣ್ಣ, ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟು ಇದಿಲ್ಲ, ನೀವು ಮಾತಾಡಿ ದಯವಿಟ್ಟು ಪ್ಲೀಸ್. ಆ್ಯಂಡ್ ಈ ಹೀರೋಯಿನ್ ಬಿಡಿ, ಅವರೆಲ್ಲ ಮಿಂಚ್ತಾವ್ರೆ, ಇದು ನಮ್ಗೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು. ಆ್ಯಂಡ್ ಸೊ ರೀಶು ಬಗ್ಗೆ ಹೇಳ್ಬೇಕಂದ್ರೆ ಈಸ್ ವೆರಿ ಗುಡ್ ಡ್ಯಾನ್ಸರ್, ತುಂಬ ಒಳ್ಳೆ ಎನರ್ಜಿ ಇರೋ ಹುಡುಗಿ. ಆ್ಯಂಡ್ ಉಪ್ಪಿ ಸರ್ ಯಾವಾಗಲೂ ಹೇಳ್ತಾಯಿದ್ರು, ತುಂಬ ಎನರ್ಜಿಕ್ಕು, ಯಂಗ್ಸ್ಟರ್ಸ್ಗಳು ಎನರ್ಜಿಕ್ಕು, ಬ್ಲಡ್ ಹಂಗಿದೆ, ಮಾಡ್ತೇವೆ ಅಂತ. ಅಂದರೆ ಆ ಥರ ಧ್ರುವರೊಟ್ಟಿಗೆ ಡ್ಯಾನ್ಸ್ ಮಾಡಿ ಇದು ಮಾಡೋದಂದರೆ ತುಂಬ ರಿಯಲಿ ದ ಗ್ರೇಟ್. ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡಿದ್ಲು. ಸೊ ವೆರಿ ಗುಡ್. ಆ್ಯಂಡ್ ದೆನ್ ಒಳ್ಳೆ ಬೇರೆ ಥರ, ಅಂದರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ಥರದೊಂದು ಪಾತ್ರ, ಇವತ್ತನ್ನು ನೋಡಿರಲ್ಲ. ಸೊ ಲೈಕ್ ಕೈಂಡ್ ಆಫ್ ಸ್ಲ್ಯಾಂಗು, ಸ್ಟೈಲು ಎಲ್ಲ ಆ ಥರ ಮಾಡಿ ಹೇಳೆ. ಥ್ಯಾಂಕ್ಸ್ ಮಗ, ಗಾಡ್ ಬ್ಲೆಸ್, ದೇವ್ರು ಒಳ್ಳೇದು ಮಾಡಲಿ. ಕೂತ್ಕೊ. ಸೊ ಇನ್ನು ನಮ್ಮ
ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಏನು ನೀವು ನೋಡಿದ್ದೀರಿ, ಆ್ಯಕ್ಚುಲಿ ಅವನ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಇಸ್ ಮೈ ಬ್ರದರ್, ಆಲ್ವೇಸ್ ನನ್ನ ತಮ್ಮ. ಓಕೆ, ಲೈಕ್ ತುಂಬ ಹೆಂಗೆ ಅಂದರೆ ಇವನ ಬಗ್ಗೆ ಏನು ಹೇಳಿಲ್ಲ ನಾನು, ಶಿವಣ್ಣಂಗೆ ಹೋಲಿಸಿದೆ ನಾನು ಆ್ಯಕ್ಚುಲಿ. ಯಾಕೆಂದರೆ ಶಿವಣ್ಣ ಸಟ್ಟಕ್ಕೆ ಬತ್ತಿದಂಗೆ ಕಳೆಯಲ್ಲಿ ಬರ್ತಾರೆ, ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ಬಂದರೆ. ನಾನು ಯಾಕೆ ಶಿವಣ್ಣ ಮತ್ತು ಅಪ್ಪು ಸರ್ಗೆ ಹೋಲಿಸ್ತೀನಿ ಅಂತಂದರೆ ಅಷ್ಟು ಎನರ್ಜಿ ಇದೆ ಅವನಿಗೆ. ಅಂದರೆ ಏನೇ ಹೇಳಿ, ಅಣ್ಣ ಬಾ ಅಣ್ಣ ನೀನು ನೋಡೋಣ, ನೀನು ನೋಡೋಣ, ಮುಂದೆ ನೋಡೋಣ ನೀನು ಅಂತಂದರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿದ್ದೀರಿ ನೀವು ಕಾರ್ ಮೇಲೆ ಒಂದು ಶಾರ್ಟು ಸಪೋರ್ಟ್ ಮಾಡ್ದ. ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ. ಕಂಪೋಸ್ ಮಾಡಿದ ತಕ್ಷಣ ಒಂದು ಸರಿ ಮಾನಿಟರ್ ಮಾಡಿದ್ರು, ಮಾಡಿದ ತಕ್ಷಣ ಬಂದ, ನೋಡ್ಬಿಟ್ಟು ಏನು ಕಾರ್ ಮೇಲೆ ಡ್ಯಾನ್ಸಾ, ಏನಣ್ಣ ನೀನು ಅಂದೆ. ಪಾರಮಗೆಲ್ಲ ಮಾಡ್ತೇನೆ, ನಿನಗಿದೆಲ್ಲ ಲೆಕ್ಕನೇನೋ ಅಂದೆ. ಹೌದಲ್ಲಣ್ಣ, ಬನ್ನಿ ಮಾಡೋಣ ಹಂಗಾರೆ ಅಂದ. ಅಂದರೆ ಆ ಥರ ತುಂಬ ಅದ್ಭುತವಾಗಿ ಮಾಡ್ದ. ಸೊ ರಿಯಲಿ ಥ್ಯಾಂಕ್ಸ್ ಮಗನೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ಕಂದ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಪ್ರೀತ್ ಸರ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಯಾಕಂದರೆ ಇಸ್ ಮೈ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಅವರು. ನಾಟ್ ಲೈಕ್ ಎ ಪ್ರೊಡ್ಯೂಸರ್, ನಾಟ್ ಲೈಕ್ ಏನಿ ಇದಿಲ್ಲ. ಏನೇ ಇದ್ದರೂ ಇಬ್ಬರು ಶೇರ್ ಮಾಡ್ತೀವಿ, ಏನೇ ಇದ್ದರೂ ಹಂಚ್ಕೊತೀವಿ, ಎನಿಥಿಂಗ್ಸ್. ನನಗೆ ಇವತ್ತಿನವರೆಗೂ ಕೆವಿನ್ ಪ್ರೊಡಕ್ಷನಲ್ಲಿ ಪ್ರತಿಯೊಂದು ವಿಷಯಕ್ಕೂ ಯಾವುದೇ ಕೊಂದು ಕೊಡ್ತಾ ಇಲ್ಲದೆ, ಏನೂ ಪ್ರಾಬ್ಲಮ್ಸ್ ಇಲ್ಲದೆ, ಪ್ರತಿಯೊಂದಕ್ಕೂ ಹಿಂದೆ ಬೆಂತಟ್ಟಿ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ನಾನು ಅವರು ಪಿಕ್ಚರ್ ಮಾಡ್ತಾಯಿದ್ದೀವಿ, ಹೇಳ್ತೀನಿ, ಅನೌನ್ಸ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ. ಅವರೇ ಪ್ರೊಡ್ಯೂಸರು, ಸೊ ನಾನೇ ಡೈರೆಕ್ಟ್ರು, ಅನೌನ್ಸ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ನಮ್ಮ ಬಾಸು ಸಾಂಗ್ ರಿಲೀಸ್ ಮಾಡಿದ್ರು, ಥ್ಯಾಂಕ್ ಯು ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತಥಾಸ್ತು ಅಂತ ಇದ್ದೀರಾ. ಓಕೆ, ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ನಾವು ನಿಂತಿದ್ದೀವಿ. ಈ ಸ್ಟೇಜ್ ಮೇಲೆ ನಾವು ಏನಾದರೂ KD ಅನ್ನೋ ಒಂದು ಚಿತ್ರನ ಈ ರೇಂಜ್ಗೆ ಭಾರತದಂತೆ ನಾವು ಹೋಗಿ ರೀಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಇದಿಷ್ಟು ಬೆನ್ನೆಲುಬಾಗಿ ನಿಂತಿರೋದೆ ಕೆವಿನ್ ಪ್ರೊಡಕ್ಷನ್ ಅನ್ನೋದು ಇದೆಯಲ್ಲ. ಸೊ ಲೈಕ್ ಅಂತ ಹೆಂಗಾಗಿದೆ ಅಂದರೆ, ಕೆವಿನ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅವ್ರಿಲ್ಲ ಹತ್ರ ಕರೆದೆ ನಾನು, ಪಾಪ ಎಲ್ಲೋ ಬ್ಯುಸಿ ಇದ್ದರು. ಸೊ ಪ್ರೇಮ್ ನೀವು ಇದ್ದಿರಲ್ಲ, ಮಾಡಿ ಪ್ರೇಮ್ ನೀವು ಇದ್ಮೇಲೆ ಏನು ಅಂತ. ಆಮೇಲೆ ಯಾವಾಗಲೂ ಅಷ್ಟೇ ಏನಾದ್ರು ಒಂದು ಸ್ವಲ್ಪ ಏನಾದರೂ ಹೇಳಿದ್ರೆ, ಇಲ್ಲ ಕ್ವಾಲಿಟಿ ಪ್ರೇಮ್ ಚೆನ್ನಾಗಿ ಮಾಡಿ ಅನ್ನೋರು ಯಾವಾಗ್ಲೂ. ಅಂದರೆ ಅದಂಥ ಅದ್ಭುತವಾದ ಪ್ರೊಡಕ್ಷನ್ ಅಂದೇನು, ಯಾವುದೂ ಕಾಂಪ್ರಮೈಸ್ ಇಲ್ಲದೆ, ಯಾವುದೂ ಇದಿಲ್ಲದೆ. ಸೊ ಹಿಂದೆ ನಿಂತು ಎಲ್ಲೋ ಈಗ ಏನೋ ಹೇಳ್ತಾರಲ್ಲ, ಎಲೆ ಮರೆ ಕಾಯ್ತಾರ ನಿಂತವ್ರವರೆಲ್ಲೋ ಅಲ್ಲಿ ಎಲ್ಲ ಸುಪ್ಪಿ ಸರ್ ಮಾಡ್ತಾರೆ. ಸೊ ಅವರೆಲ್ಲ ಕೆವಿನ್ ಸರ್ ಎಲ್ಲೋ ಕುಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಕೆವಿನ್ ಸರ್. ಆ್ಯಂಡ್ ಥ್ಯಾಂಕ್ಸ್ ಸೋ ಮಚ್. ನಿಮ್ಮ ಭರವಸೆ, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು ಈಗ ಖಂಡಿತ ಉಳಿಸ್ಕೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಕೆವಿನ್ ಟೀಮ್ಗೆ ಸರ್. ಹಾಗೆ ಇನ್ನೊಂದು ಆ್ಯಂಡ್ ಎಲ್ಲದಕ್ಕಿಂತ ಆಯ್ತಾಗೆ ಬರ ಲಿರಿಕ್, ಈ ಶಿವ ಲಿರಿಕ್ ಏನು ಬರ್ದಿಯಾನೆ. ಸೊ ಮಂಜು, BS ಮಂಜು ಅಂತ, ಏನೊಂಥರ ನನ್ನ ಮಗ ಇದ್ದಂಗೆ. ಓಕೆ, ಸೊ ಫಸ್ಟ್ ಟೈಮು ಏಕಲವ್ಯ ಬರ್ದ, ಈಗ ಸೆಕೆಂಡ್ ಸಾಂಗ್ ಇದು ಬರ್ದಿಯಾನೆ ಕನ್ನಡ. ಸೊ ಬೇರೆಯವರೆಲ್ಲ ಬೇರೆ ಎಲ್ಲ ಲ್ಯಾಂಗ್ವೇಜವರು ಬರ್ದಿದ್ದಾರೆ. ಸೊ ಚಂದ್ರಬೋಸ್ ಬರ್ದಿದ್ದಾರೆ, ಮದನ್ ಕರ್ಕಿ ಬರ್ದಿದ್ದಾರೆ, ಬಟ್ ಇಲ್ಲಿ ಕನ್ನಡ ಇವನು ಬರ್ದಿದ್ದಾನೆ. ಥ್ಯಾಂಕ್ಸ್. ಅದ್ಭುತವಾಗಿ ಸಾಹಿತ್ಯ ಬರ್ದಿದ್ದಾನೆ ನಿಜವಾಗ್ಲೂ. ಸೊ ಥ್ಯಾಂಕ್ ಯು ಸೋ ಮಚ್ ಕಣ್ಲಾ ಮಗ. ಓಕೆ, ಇಲ್ಲೇ ಇರು, ನೀನೊಂದೆರಡು ಮಾತಾಡು, ಇರು, ನಿಂತ್ಕೋ, ಬಾ, ಪರವಾಗಿಲ್ಲ ನಿಂತ್ಕೋ, ಚೇರ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನಿಂತ್ಕೋ ಬಾ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಬಾ. ಸರ್ ಹಾಗೆ ಇನ್ನೊಂದು ಪ್ರೇಮ್ ಸರ್, ನಿಮ್ಮ ಈ ಇಷ್ಟು ಬೃಹತ್ ಆದಂಥ ಸಿನಿಮಾದಲ್ಲಿ ಬೃಹತ್ ತಾರಾಗಣ ಇದೆ. ಸಂಜಯ್ ದತ್ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂದ್ರೆ ನೀವು ಪ್ಯಾಕಪ್ ಹೇಳ್ತಿರ್ಲಿಲ್ಲ ಅಂತ ನಾನು ಕೆಲವು ಶಾರ್ಟ್ಸ್ ಅಲ್ಲಿ ನೋಡಿದ್ದೆ. ಶಿಲ್ಪಾ ಶೆಟ್ಟಿ ಅವ್ರು ಕೇಳ್ತಿದ್ರು, ದಯವಿಟ್ಟು ಪ್ಯಾಕಪ್ ಮಾಡಿ ಸರ್ ಅಂತ. ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರ ಸಿನಿಮಾದ ಬಗ್ಗೆ. ಅವರ ಜೊತೆಗೆ ನಿಮ್ಮ ಪಯಣ ಹೇಗಿತ್ತು ಅಂತ? ಚೆನ್ನಾಗಿತ್ತು. ಇನ್ನು ಬೇಜಾನಿದೆ ಮಗ, ಹಂಚ್ಕೊಳ್ಳೋಣ ಶುರು ಮಾಡಿದ್ದೀನಿ ಈಗ. ಎಲ್ಲರಿಗೂ ಗೊತ್ತು, ನಮ್ಮ ಪತ್ರಿಕದ ಮಿತ್ರರಿಗೆ, ನಮ್ಮ ಎಂಟೈರ್ ಟೀಮ್ಗೆ, ನನ್ನ ಮೀಡಿಯಾಗೆ ಎಲ್ಲರಿಗೂ ಗೊತ್ತು. ಇನ್ನು ಶುರು ಎಲ್ಲರ ಜೊತೆಲಿ ದಿನ ಬತ್ತಾಡ್ತಾರೆ. ಅವಾಗ ತಲೆ ತಿಂತಾ ಇರ್ತೀನಿ, ಅವಾಗ ಕರೀತಾ ಇರ್ತೀನಿ, ಅವಾಗ ಹೇಳ್ತಾ ಇರ್ತೀನಿ, ನಾವು ಬಂದರು ಹೋಗೋಣ, ಸಿಕ್ಕೋಣ, ಮಾತಾಡೋಣ ಅಂತ ಸಿಗ್ತಾ ಇರ್ತೀನಿ, ಹಂಚ್ಕೋತೀನಿ ಎಲ್ಲ ಪ್ರತಿಯೊಂದು ಸ್ಟೇಜು. ಇದು ಫಸ್ಟ್ ಸಾಂಗ್ ಶಿವ. ಸೊ ಇದ್ರ ಬಗ್ಗೆ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಖಂಡಿತವಾಗ್ಲು ಎಲ್ಲ ಕೂತ್ಕೊಂಡು ಮಾತಾಡೋಣ ಖಂಡಿತವಾಗ್ಲು. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಮಗ ಸರ್, ಎಲ್ಲರೂ ಮಾತಾಡಾದ್ಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್. ಮಾತಾಡ. ಹಲೋ, U&I ಸಿನಿಮಾದ ಸೆಲೆಬ್ರಿಟಿ ಶೋನಲ್ಲೂ ಕೂಡ ಸುದೀಪ್ ಸರ್ ಬಂದರು, ಯಶ್ ಅವ್ರು ಬಂದರು, ನೀವು ಹೋದ್ರಿ. ಒಂದು ಒಳ್ಳೆ ಬೆಳವಣಿಗೆ ಇಂಡಸ್ಟ್ರಿ ವಿಚಾರವಾಗಿ ಸರ್. ಹೌದು,
ಯಾಕಂದರೆ 2024 ಕೊನೆಯಲ್ಲಿ ಈ ರೀತಿಯಾದಂಥ, ಯಾಕಂದರೆ ಇಂಡಸ್ಟ್ರಿಯಲ್ಲಿ ಯಾರೂ ಬರ್ತಾ ಇಲ್ಲ, ನಮ್ಮ ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ, ಯಾವ ನಟರು ಕೂಡ ಸಪೋರ್ಟಿಗೆ ಬರ್ತಾ ಇಲ್ಲ ಅನ್ನುವಂಥದ್ರ ಮಧ್ಯೆ ಈ ರೀತಿಯ ಬೆಳವಣಿಗೆ ಆಗಿದೆ. ಇಲ್ಲ, ತುಂಬ ಖುಷಿ ಆಗುತ್ತೆ. ನಾನು ಅದಕ್ಕೆ ಫಸ್ಟೇ ಹೇಳಿದೆ ನಾನು. ಸೊ ಎಲ್ಲರೂ ಬಂದು ಒಟ್ಟಿಗೆ ಸಿನಿಮಾ ನೋಡ್ತಾರೆ, ಎಲ್ಲ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಕನ್ನಡ ಸಿನಿಮಾ ಹೋಗ್ತಾ ಇಲ್ಲ ಅಂತ ಯಾರೂ ಹೇಳಂಗಿಲ್ಲ, ಯಾಕೆಂದರೆ ಎಲ್ಲ ಜನ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥರ ಸಿನಿಮಾಗಳು ಬರ್ತಿವೆ, ಎಲ್ಲ ಸಿನಿಮಾಗಳು ನೋಡ್ತಿದ್ದಾರೆ. ಬಟ್ ಯಥೇಚ್ಛವಾಗಿ ಕನ್ನಡ ಸಿನಿಮಾಗಳನ್ನ ನಮ್ಮ ಜನ ಸಪೋರ್ಟ್ ಮಾಡ್ತಿದ್ದಾರೆ ಖಂಡಿತವಾಗ್ಲೂ. ಎಲ್ಲ ಮೂಲೆಯಿಂದನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನೀವು ಎಲ್ಲೇ ಹೋಗಿ US ಹೋದ್ರೆ ಕನ್ನಡ ಸಿನಿಮಾ ಅಂದ ತಕ್ಷಣ ನೋಡ್ತಾರೆ. ಬಟ್ ಇವಾಗ ಏನಾಗಿದೆ, ಒಂದಾಗಿದೆ. ಯಾವಾಗ ಅಪ್ಪಾಜಿ ಹೇಳ್ತಿದ್ರು ನಾವೆಲ್ಲ ಒಂದೇ ಕುಟುಂಬ, ನಾವೆಲ್ಲ ಒಬ್ಬರನ್ನೇ, ನಮ್ಮ ಕಾಲ ಎಳ್ಕೋಬಾರ್ದು ಅಂತ. ಸೊ ಅದು ಈಗ ಚಾಲ್ತಿಲಿದೆ. ಇಷ್ಟು ದಿವಸ ಇತ್ತೋ ಇರಲಿಲ್ವೋ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಇವಾಗ ಚಾಲ್ತಿಲ್ಲ, ಯಾಕೆಂದರೆ ಎಲ್ಲರೂ ಸೇರ್ತಿದ್ದಾರೆ, ಎಲ್ಲರೂ ಒಂದು ಕುಟುಂಬದ ಥರ ಸೇರ್ತಿದ್ದಾರೆ. ಅವ್ರ ಪಿಕ್ಚರ್ಗೆ ಇವ್ರು ಸಪೋರ್ಟ್ ಮಾಡ್ತಾರೆ, ಇವ್ರ ಪಿಕ್ಚರ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಒಂಥರ ಅಣ್ಣ ತಮ್ಮದಿರ್ತಾರೆ ಇದ್ದೀವಿ ಈಗ ಎಲ್ಲರೂ. ಅದಿದ್ದರೆ ಒಳ್ಳೆ ಬೆಳವಣಿಗೆ ಅಂತ ನನ್ನದು. ಹಂಗೆ ಇರಬೇಕು, ಹಂಗೆ ಇರೋಣ ಕೂಡ. ಓಕೆ, ಥ್ಯಾಂಕ್ ಯು. ಫಸ್ಟ್ ಎಲ್ಲ ಮಾತಾಡಲಿ, ಆಮೇಲೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್. ಹಾಗೆ ಅರ್ಜುನ್ ಜನ್ಯ ಸರ್, ಸಾರಿ